84 ಲಕ್ಷ ಜೀವರಾಶಿಗಳಿಗೆ ಪ್ರತಿದಿನ ಆಹಾರ ಕೊಡ್ತಾ ಇದ್ದಾರೆ ಆ ತಂದೆಯಾದ ಪರಮಾತ್ಮಗೆ. ಎಷ್ಟು ಕೋಟಿ ಜನ? 84 ಲಕ್ಷ ಜೀವರಾಶಿಗಳು. 84 ಲಕ್ಷ ತರತರವಾಗಿದೆ ಪ್ರೇಮ. ಹುಲಿ ಒಂಥರ, ಸಿಂಹ ಒಂಥರ, ಹಾವು ಒಂಥರ, ಕರಡಿ ಒಂಥರ. ಅದರಲ್ಲೇ ಒಂದು ಜಾತಿ ಅನ್ನುವಂಥ ಕ್ಯಾಟಗರಿ ಇರುತ್ತೆ ಬೇರೆ. ಮಾವಿನ ಹಣ್ಣಿದೆ, ಮಾವಿನ ಹಣ್ಣಲ್ಲಿ ಎಷ್ಟು ತರವಾದಂಥ ಕ್ಯಾಟಗರಿ ಇದೆ ಬೇರೆ. ತೋತಾಪುರಿ ಇದೆ, ಬಾದಾಮಿ ಇದೆ, ಮುಂತಾದದ್ದು ಅನೇಕವಿದೆ ಪ್ರೇರೆ. ಇದೇ ರೀತಿ 84 ಲಕ್ಷ ಜೀವರಾಶಿಗಳಿಗೆ ದೇವರು ಕಾಯಿ ಪಲ್ಯ ಗಿಡಗಳನ್ನು, ಆಹಾರವನ್ನು ದೇವರು ಕೊಡ್ತಾ ಇದ್ದಾರೆ. ಕೇವಲ 800 ಕೋಟಿ ಮಾನವರಿಗೆ ಮಾತ್ರವಲ್ಲ, ಜೀವರಾಶಿಗಳಿಗೂ ಪ್ರತಿದಿನ ಭೂಮಿಗೆ ಅಪ್ಪಣೆ ಕೊಟ್ಟು ಉತ್ಪನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಭೂಮಿ ದೇವ್ರ ಮಾತು ಕೇಳುತ್ತಾ? ಏನ್ ಭೂಮಿ ದೇವ್ರ ಮಾತು ಕೇಳುತ್ತಾ? ಅನೇಕರು ಭೂಮಿ ತಾಯಿ ಅಂತೀವಿ, ಭೂಮಿ ತಾಯಿ ಅಂತೀವಿ ಬೇರೆ. ಭೂಮಿ ಏನಾಗಿದೆ ಗೊತ್ತಾ? ದೇವರಿಗೆ ಕೆಲಸದ ಆಳು. ಅಂದ್ರೆ ಭೂಮಿ ದೇವದೂತವಾಗಿದೆ. ಭೂಮಿ ದೇವದೂತ. ಒಂದು ಸಾರಿ ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 19ನೇ ವಚನವನ್ನು ಒಂದು ಸಾರಿ ತೆಗೆದು ನೋಡೋಣ ಪ್ರೇರೆ, ಏನಂತ ಬರೆಯಲ್ಪಟ್ಟಿದೆ ಅಂತ. ಒಂದು ಸಾರಿ ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ